ಚಿಕ್ಕನಾಯಕನಹಳ್ಳಿಯಲ್ಲಿ 120ನೇ ವಾರದ ಜನಸಂಪರ್ಕ ಸಭೆ. ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿಯವರ ನೇತೃತ್ವದಲ್ಲಿ 120ನೇ ವಾರದ ಜನಸಂಪರ್ಕ ಸಭೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ತಮ್ಮ ವಿವಿಧ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಸಲ್ಲಿಕೆಯಾಗಿದ್ದ ಅಹವಾಲುಗಳನ್ನು ಆಲಿಸಿದ ಶಾಸಕರು ಹಲವಾರು ಸಮಸ್ಯೆಗಳಿಗೆ ಸ್ಥಳದಲ್ಲೆಯೇ ಪರಿಹಾರ ಒದಗಿಸಿದರು. ತಕ್ಷಣ ಪರಿಹರಿಸಲು ಸಾಧ್ಯವಾಗದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಪ್ರಗತಿ ಕುರಿತು ಮುಂದಿನ ಜನಸಂಪರ್ಕ ಸಭೆಯಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಡಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರವನ್ನು ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡರು. ಜನಸಂಪರ್ಕ ಸಭೆಯು ರೈತರು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ವೇದಿಕೆಯಾಗಿದ್ದು ಜನಸೇವೆಗೆ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಮ್ಮಲ್ಲೇ CET ಎಲ್ಲ ಮಾಡಿಸಿದ್ವಿ. ಡಿಪ್ಲೊಮಾ ಓದ್ತಾ ಇದೆ. ಯಾವ ಕಾಲೇಜು? ಇಲ್ಲಿ CET ಎಲ್ಲ ಫ್ರೀಯಾಗಿ ಕೊಡಿಸಿ ಅವ್ರನ್ನೆಲ್ಲ 2 ವರ್ಷದಿಂದ ಅವಳು ಅಲ್ಲಿ ಮಾತಾಡ್ತೀನಿ. ಅಮ್ಮ ಇದು ವಿಚಾರಿಸ್ತೀನಿ ತಡಿ, DHO ವಿಚಾರಿಸ್ತೀನಿ, ಸ್ವಲ್ಪ ಇರು. ಈಗ ನಾನು ಗಂಗಾ ಕಲ್ಯಾಣಕ್ಕೆ ಏನು ಮಾಡಿದ್ವಿ ಹಾಕ್ತೀನಿ, ಹಾಕಿರು ಬರ್ತೀನಿ. ಅಮ್ಮ ಮೊನ್ನೆ ಹೇಳ್ದಲ್ಲ ಚೇಂಜ್ ಆಗ್ತಲ್ಲ ಇದ್ದಾರೆ ಸರ್. ದ್ರಾಕ್ಷಣಮ್ಮ ಮೇಡಮ್ ಮತ್ತೆ ದ್ರಾಕ್ಷಣಮ್ಮನ ಇಲ್ಲಿ ಕರಿತೀನಿ. ರೇಣುಕಾ ಮೇಡಮ್ ಅವ್ರು ಬರ್ತಿದಾರಂತೆ ಸರ್. ಇವಾಗ ರೇಣುಕಾ ಮೇಡಮ್ ಅವರಂತೆ ಸರ್. ಅದಕ್ಕೆ ಸರ್ ಬೇಕಲ್ಲ, ಇವರ ಊರಿನವರೆಲ್ಲ ಜನ ಬಂದವ್ರೆ ಅಂತನೋ. ಒಂದು ನಿಮಿಷ ಕರೆಸ್ತೀನಿ ಸರ್. ರೇಣುಕಾ ಮೇಡಮ್ ತಗೋಬಲ್ಲಿ ಇದೊಂದು ವಾಟ್ಸಪ್ ಮಾಡಿ ಸರ್. ಸಬ್ ಇನ್ಸ್ಪೆಕ್ಟರ್ ಉಳಿಯಾರ್ ಒಬ್ಬೊಬ್ಬರೇ ಆರಾಮಾಗಿ ಬಂದರೆ ನಿಮ್ದೆಲ್ಲ ಮುಗಿಯೋವರೆಗೂ ನಾ ಎಲ್ಲೂ ಹೋಗಲ್ಲ. 2 ಅಲ್ಲ 4 ಗಂಟೆಗೆ ಇಲ್ಲಿ ಬರೋದು ನಾವು. ಫಿಕ್ಸ್ 4 ಗಂಟೆಗೆ ಹೇಳಿದ್ದೀವಿ. 4 ಗಂಟೆ ನಿಮ್ಮನ್ನು ಏನು ಮಗು ಹಾಂ ಏನಾ ಓದು ಚೆನ್ನಾಗಿ ಸರಿ. ಅದೊಂಚೂರು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಹಿಂದೆ, ಒಬ್ಬರೊಬ್ಬ ಚೇಂಜ್ ಆಗಿ ಇದಾಗಿದೆ. ನೋಡಕ್ಕೆ ಬರ್ತಾರೆ. ಯಾವಾಗ ಬರೋಕ್ಕೆ ಹೇಳೋಣ? ಬರೋದು ಈಗ ಮನೆ ಕೆಡೋದಲ್ಲೇ ಇದ್ರೆ ಅದೇ ಜಾಗ ಇದ್ದೇ ಇರೋದು. 3 ದಿನ ಬಿಟ್ಕೊಂಡು ಹೋಗ್ಬೇಕಂತ. ಅವರೆಲ್ಲ ಬೇರೆ ಕಡೆ ಇದ್ದಾರೆ. ಅವ್ರು ಬಂದಾಗ ಹೋಗಿ. ಓಕೆ ಹೋಗಮ್ಮ. ಸರಿ ಮೇಡಮ್, 3 ದಿನ ಬಿಟ್ಕೊಂಡು ಹೋಗಿಮ್ಮ. ಅವರು ರಾಮನಗರ ಬಂದೋಬಸ್ತಲ್ಲಿದ್ದಾರಂತೆ. ಸರ್ ನಾಳೆ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ. ನೀವು ಹೇಳಿದ್ರಿ ಮಕ್ಕಳಿಗೆ ಎಜುಕೇಶನ್ಗೆ ಇದು ಮಾಡ್ತೀವಿ. ಮೈಸೂರಾಗ ನಾನು ನೆನ್ನೆನೂ ಬಂದಿದ್ದೆ ಸರ್. ನಮ್ಮ ಚಿಕ್ಕ ಮಗಳಿಗೆ ವೈಟ್ ಪ್ಯಾಚಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಹಂಗೆ ಬಂದಿದ್ದೆ. ಸೊ BSc ಮಾರಾಣಿ ಕಾಲೇಜಲ್ಲಿ. ಅದಕ್ಕೆ ತಿಂಗಳು ಮಂತ್ ಕಟ್ಟಕ್ಕೆ ಹೇಳ್ತಿದ್ದೆ. ನಾಳೆ ಅಮ್ಮಯ್ಯ ಅಂತೇಳಿ ನೀರಿನ ವ್ಯವಸ್ಥೆ ಮಾಡಿ ನಮ್ದೊಂದು ಮನೆ ಬಿಟ್ರೆ ನಾವು ಹೋಗಿದ್ದೆ ಸರ್. ನಾನಿರ್ಲಿಲ್ಲ ಇಲ್ಲಿ ಬಂದಿದ್ದೆ ಸರ್. ಚಿಕ್ಕ ಮಗಳಿಗೆ ವೈಟ್ ಪ್ಯಾಚಸ್. ಈಗ ಮನೆಗೆ ಭಾಳ ತೊಂದರೆ ಸಂಸ್ಕೃತ ಹುಡುಗಿ ಎಜುಕೇಶನ್ ಕೂಡ ಮಾಡ್ತೀವಿ. ಹಾಸ್ಟೆಲ್ ತಿಂಗಳು ಮಂತ್ ಕಟ್ಟಕ್ಕೆ ಸರ್. ಒಂಚೂರು ಇಲ್ಲ, ಒಂಚೂರು ಸ್ಟ್ರೀಮ್ ಲೈನ್ ಮಾಡ್ರಪ್ಪ. ನಾನು ಮಾಡಿ ಬರ್ಕೊಟ್ಟಿದ್ನಲ್ಲ ಸರ್, ಅದನ್ನು ಇದ್ರ ಥರ ಮಾಡಿ ನಿಮ್ಮ ಮನೆ ಹಾಲಲ್ಲ ಯಾಕಂತ ಸರ್ ಜನಗಳ ಅಭಿಪ್ರಾಯ. ಅದಕ್ಕೆ ಸರ್ ನಾನು ನೋಡ್ತೀನಿ. ಅದನ್ನು ಸರ್ ಇದು ಸರ್ ಇದು ನಿಮ್ಮ ಬಗ್ಗೆ ಆಡ್ ಬರ್ತಿದ್ದೀನಿ. ಸ್ಟೇಜ್ ಮೇಲೆ ಅವಕಾಶ ಕೊಡಿ ಸರ್. ಯಾವ್ದಾದ್ರು ಫಂಕ್ಷನ್ ಅಯ್ಯೋ ಕತೆನೇ ಬರೀತಾಳಕ್ಕ. ಸರ್ ಇನ್ನೊಂದು ಐತೆ ಸರ್. ಅದು ಮಗಂದು ಕೆಲಸ ಕೊಡಿಸ್ತಿದ್ದ ಸರ್. ಅದಕ್ಕೆ ಆಟೋ ತಗೊಂತೀನಿ ಅಂತಾನೆ ಸರ್. ಲಗೇಜ್ ಆಟೋ. ಹ್ಞೂ ಸರ್. ಒಂದು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಮಾಡಿಸಿ ಮೊದಲು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ. ಈಗ ಅರ್ಜಿ ಕಾಲ್ ಮಾಡ್ತಾರೆ. ಅರ್ಜಿ ಕಾಲ್ ಮಾಡಿದಾಗ ಅರ್ಜಿ ಹಾಕಲಿ. ಒಂದು ಕಾರ್ ಕೊಡಿಸ್ತೀನಿ. ಕಾರೋ ಆಟೋನೋ ಯಾವುದೋ
ತಗೊಂಡು ಜೀವನ ಮಾಡಿಸ್ಕೊಡ್ತೀನಿ. ನಿಂದೆ ಸ್ವಂತ ಆಗುತ್ತೆ. ಯಾರ ತಕ್ಕ ಕೆಲಸಕ್ಕೆ ಹೋಗ್ಬೇಡ. ಯಾರ ತಕ್ಕ ಈಗ ನಿಮ್ಮ ಕಾರ್ಪೊರೇಷನಲ್ಲಿ ಅರ್ಜಿ ಹಾಕ್ತಾರೆ, ರಾಜ್ಕುಮಾರ್ ಕೇಳಿ ಅರ್ಜಿ ಹಾಕ್ಸು, ನಾನು ಕಾರೋ ಆಟೋನೋ ಟ್ಯಾಕ್ಸಿನ ಯಾವುದೋ ಕೊಡಿಸ್ತೀನಿ ನಿಮಗೆ, ತಗೊಂಡು ಹೆಂಗೋ ಬಾಡಿಗೆ ಓಡಿಸ್ಕೊಂಡು ಜೀವನ ಮಾಡಿ, ಆಯಿತಾ? ಅವನಿಗೆ ಕೊಡಿಸ್ತೀನಿ, ಮಾಡ್ಕೊಂಡು. ಇಟ್ಟಿರಪ್ಪ ಅಜ್ಜಿ ಬರ್ದಿರೋದು ಹುಷಾರು, ಅದು ಸ್ಟೇಜ್ ಮೇಲೆ ಹೇಳಕ್ಕೆ ನಂಗೆ ಅವಕಾಶ ಕೊಡಿಸ್ತೀನಿ ಸುಮ್ಮನೆ. ಇದು ಜಮೀನು, ಇದು ಒಂದೇ ಸರಿ ಎಕರೆ ನಮಗೆ ಜಮೀನಿಲ್ಲ ಮಾಡಿ. ತಹಸೀಲ್ದಾರ್ ಬರಲಿ, ತಹಸೀಲ್ದಾರ್ ಬರ್ತಾವ್ರಪ್ಪ. ಡಿ ಸಿ ನಮಗೆ ಜಮೀನಿಲ್ಲ ಸರ್, ಇನ್ನು ಒಬ್ಬನೇ ಆಸ್ತಿ ಸರ್, ಮಗ ಇದೊಂದು ಎಕರೆ ಐತಿ. ಅವ್ರಷ್ಟು ಒಳ್ಳೆ ವ್ಯಕ್ತಿಗೆ ನೀವು ಹೇಳ್ತೀವಿ ಅಂದ್ರೆ ಅವ್ರಿಗೆ ಇನ್ನೂ ಖುಷಿ. ನಾನು ನೋಡಿ ನಾನು ಬರ್ದಂಗೆ ನಡ್ಕೊಂತಾರ ಅವ್ರ ಬಗ್ಗೆ ಮೊನ್ನೆನೋ ಎಷ್ಟು ಜನ ಊಟ ಹಾಕಿದ್ರು, ಎಲ್ಲ ಖುಷಿ ಆಯ್ತು. ಅಮ್ಮ ಯಾರು ರೆಸ್ಪಾನ್ಸೇ ಮಾಡಲ್ಲ. ಏನು ಪುಟ ಕೂತ್ಕೊಳ್ಳಲು ಇಲ್ಲಿ ಏನು ಮಾಡ್ತಾರೆ ಗೊತ್ತಾ ನಿಮ್ಗೆ? ಕೂತ್ಕೊಳ್ಳೋ ಬನ್ನೋರು ಬಾಯಲ್ಲಿ ಏನೇನು ರಮೇಶ್ ಹಿಂಗೆ ಹೇಳಿರಪ್ಪ ಅಬ್ಬ ಅಂತ ಬಾಯಲ್ಲಿ. ಕಲ್ಪನೆ ಇದ್ರಲ್ಲ ಅವ ರಮೇಶ್ ಇಲ್ಲ ಇಲ್ಲಿ ಪನ್ನಾಗಿ ಹೇಳ್ತಾನೆ. ಪನ್ನಾಗಿ ರಮೇಶಿಗೆ ಭಾನುವಾರ ಸೇರಿಸ್ಕ ಮನೇಲಿದ್ದಾನೆ ರಮೇಶ್. ಇಲ್ಲ ಇಲ್ಲೇ ಹೇಳ್ತಾನೆ, ಅವನಿಗೆ ಫೋನ್ ಮಾಡಿ, ನಾನೇ ಫೋನ್ ಮಾಡ್ತೀನಿ. ಏನಪ್ಪ ಕೊಡ್ತೀನಿ ನೋಡಿ ವ್ಯವಸ್ಥೆ ಮಾಡಿ ಸರ್ ಪ್ಲೀಸ್. ಕಿದ್ದಾಳೆ ಯಾರು? ಓಂಕಾರ ಮೂರ್ತಿ ಸರ್ ನಮ್ದೇ ಸರ್ ಇದು. ಏನು ಏನು ಅದೇ ಸರ್ ಕೊಟ್ಟಿದ್ನಲ್ಲ ಸರ್, ಇದು ಒಡವೆ ಇದು ಇದ್ರದ್ದು ಸರ್. ತಗೊಂಡೋಗಲ್ಲ ಅವ್ರಿಗೆ ಕೊಡು. ಮಾತಾಡಿ ಹೇಳಿದ್ದೀನಿ, ಇದನ್ನು ಮಾತಾಡ್ತೀನಿ. ಪಂಪ್ ಮೋಟ್ರ್ ಬಿದ್ದಿದೆ ಅಂತ ಕೆಳಗಡೆ, ಅದನ್ನ ಎತ್ಬಿಟ್ಟು ಇನ್ನೊಂದು ಪಂಪ್ ಇಟ್ಟಿದೆ ಕಸಬೇಟಿ. ಹ್ಞೂ ಸರ್, ಅದಕ್ಕೆ ಕಸಬೇಟಿ ಕೊಡ್ಬೋದು ಅನ್ಸುತ್ತೆ ಸರ್. ಆಮೇಲೆ ಕಸಬೇಟಿಗೆ ರೆಸರ್ವೇಷನ್ನು ಕಳಿಸಿದ್ದೀವಿ ಸರ್, ಆ್ಯಕ್ಷನ್ ಅಪ್ರೂವ್ ಮಾಡಿ. ಈಗ ನೀರು ಹೆಂಗೆ ಕೊಡ್ತೀರಾ ಅವ್ರಿಗೆ ಕಸಬೇಟಿಗೆ? ಪಂಪ್ ಮೋಟ್ರ್ ಬಿದ್ದಿದೆ, ಅದನ್ನ ಎತ್ತಿದ್ರೆ ನೀರು ಕೊಡ್ಬೋದು ಸರ್. ಪಂಪು ಮೋಟ್ರ್ ಬಿದ್ದೈತೆ ಅದ್ರೊಳಕ್ಕೆ? ಅಲ್ಲಿ ಕೊಟ್ಟಿಗೆನಳ್ಳಿನ ಇಲ್ಲ, ಕೊಟ್ಟಿಗೆನಳ್ಳಿ ಬಿದ್ದೈತೆ ಅದ್ರೊಳಕ್ಕೆ. ಒಟ್ಟಿಗೆನಹಳ್ಳಿ ಕಿತ್ಕೊಂಡ್ಬಿದ್ದೈತೆ ಸರ್. ಒಟ್ಟಿಗೆನಹಳ್ಳಿದು ಕಿತ್ಕೊಂಡ್ಬಿದ್ಬಿಟ್ಟೈತೆ, ಮಲ್ಲೆನಹಳ್ಳಿಯಿಂದ ಬಿಡ್ತಿದ್ರು. ಈಗ ಅದು ನಿಂತು ಹೋಗ್ಬಿಟ್ಟು ಒಂದು ಅರ್ಧ ಗಂಟೆನೂ ಬರೋಲ್ಲ. ಇವ್ರು ಏನು ಹೇಳ್ತಾವ್ರೆ, ಅದನ್ನ ಎತ್ತಿಸಿ ನಿಮ್ದಕ್ಕೆ ಬಿಟ್ಟು ಕೊಡ್ತೀವಿ ಆಗುತ್ತಾ ಅಂತಂತಾರೆ. ಏನು ಅದ್ರಾಗೂ ಇಲ್ಲ ಸರ್, ನಮಗೆ ಒಂದು ಕಳಿಸ್ಬಿಟ್ರೆ ನಮ್ಮ ಮಟ್ಟಿಗೆ ಕೊರಿತಾರೆ. ಈಗ ಮಾರುತಿ ತಗೊಳ್ಳಿ, ಒಂದು ನಿಮಿಷ ಹೇಳ್ತೀನಿ. ನಾವಿರಲ್ಲ ಸರ್, ಮಾರು ಈಗ ಕಸಬೇಟಿ ಹೋದ ವಾರನೂ ಬಂದಿದ್ರು, ಈ ವಾರನೂ ಒಂದು ಗುಂಪು ಹೆಣ್ಮಕ್ಳೇ ಬಂದವ್ರೆ. ಅದೇ ಎಲ್ಲ ಈಗ ಕೊರಿಬೇಕಂತೆ. ಹೇಳ್ಬಿಟ್ಟು ಏಜೆನ್ಸಿಗೆ ಹೇಳಿ ಇಮಿಡಿಯೇಟ್ ಕೊರಿಸ್ಬಿಟ್ಟು ಅವ್ರಿದ್ದಾರೆ ಒಂದಿಷ್ಟು ಯಾರನ್ನು ಉಪವಾಸ ಅಂತ ಕೇಳಿಲ್ಲ. ಅವರು ಉಪವಾಸ ಅಂತ ಇರ್ಸಲ್ಲ ಯಾರನ್ನು. ಅವತ್ತು ಉಪವಾಸ ಇಲ್ಲ, ಉಪವಾಸ ಮಾಡಿಸ್ಕೊಡ್ತೀನಿ ಬಿಡಕ್ಕೆ. ನಮ್ಮ ಪಾಪ ನಮ್ಮ ಹೆಣ್ಮಕ್ಳು ಅಕ್ಕಪಕ್ಕ ಬೋರ್ಗಳಲ್ಲಿ ನೀರು ಬರ್ತಾಯಿತ್ತು, ಅವು ನಿಂತೋಗಿವೆ. ಈಗ ಟ್ಯಾಂಕಿಗೆ ನೀರು ಬಿಡ್ತಾ ಇಲ್ವಂತೆ. ಟ್ಯಾಂಕಿಗೆ ಮಲ್ಲೆನಹಳ್ಳಿಯಿಂದ ನೀರು ಬಿಡ್ತಾ ಇದೆ. ಬರೋದೇ ಇಲ್ಲ ಅಂತಾರೆ. ಮಲೆನಾಡಿಂದ ಒಂದಿನ ಬಿಟ್ರೆ ಇನ್ನೊಂದು ವಾರ ಬಿಡಲ್ಲ. ಹಂಗಾಗಿದೆ ಸಮಸ್ಯೆ. ಅದು ಒಂದೊಂದು ಸಿಗ್ತೇವೆ, ಒಂದು ಬಿಂದಿ ಸಿಗ್ತೇವೆ. ಹೌದೌದು ಸಾಹೇಬ್ರು ಹೇಳಿದ್ದಾರೆ. ಅದೇನಾಗುತ್ತೆ ಇವ್ರಿಗೆ ಮತ್ತೆ ದನ ಕರುಗಳಿಗೆ ಎಲ್ಲ ನಾವು ಅಕ್ಕಪಕ್ಕ ಬೋರ್ಗಳ ಬಂದಿದ್ರು ಅಡ್ಜಸ್ಟ್ ಮಾಡ್ತೀವಿ. ಈಗ ಅವ್ರ ಫೋನ್ ನಂಬರ್ ಕೊಡ್ರಿ, ಮಾಡ್ಕೊಡ್ತಾರೆ. ಇನ್ನೊಂದು ವಾರದಲ್ಲಿ ಮಾಡಿಸಿ ನಾನೇ ಫಾಲೋ ಅಪ್ ಮಾಡ್ತೀವಿ. ಒಂದು ವಾರದಲ್ಲಿ ಕೊರಿಸ್ಕೊಡ್ತೀನಿ. ಸುಮ್ಮನೆ ದುಡ್ಡು ಬರೋನು ನೋಡಿ ಅವ್ನೆಲ್ಲ ನಿಲ್ಸಾರ ವಾಟರ್ ಸಪ್ಲೈ ಅದು ಹಿಡ್ಕೊಂಬರಲ್ಲ. ಯಾರು ಮನೆ ಮಕ್ಕಳು ಮಕ್ಕಳು ಯಾರು ಪಾಯಿಂಟ್ ಮಾಡಿದ್ರು, ಅದನ್ನ ತಗೊಂಡೋಗಿ ಒಟ್ಟಿಗೆ ಅಲ್ಲ ನಿಮ್ಮಲ್ಲಿ ಪಾಯಿಂಟ್ ಮಾಡ್ಯವ್ರಿ. ಮಾಡಿದ್ರೆ ಇಮಿಡಿಯೇಟ್ ವೈಜಸ್ ಬಿಡಕ್ಕೆ ನಾಳೆನೇ ಬಿಡಕ್ಕೆ ಫಾಲೋ ಅಪ್ ಮಾಡ್ಬೇಕು. ಇವಾಗಲೇ ಮಾತಾಡಿ ಆಯ್ತಣ್ಣ. ಇಂದ್ರಮ್ಮ ಸರಿ ಮತ್ತೆ ನೀವು ಕಾಣಿಸ್ಬಿಟ್ರೆ ಮೊದಲು ಸೋಮವಾರ ಅಭಿನಂದನೆ ಪ್ರಿನ್ಸಿಪಾಲ್ ಅದೇನು ಕೇಳ ಇದಾಗ್ಬಿಟ್ಟೈತೆ. ಪ್ರಿನ್ಸಿಪಲ್ ಸಾಹೇಬ್ರೆ, ಸುರೇಶ್ ಬಾಬು ಅಂತ MLA ಚಿಕ್ಕನಾಯಕನೆಲ್ಲರು ನೀವು ನಿಂತ್ಕೊಳ್ಳಿ, ನಿಮ್ಮದು ಬರಲಿ. ಕವರ್ಗೆ ಹಾಕಿ ಆಮೇಲೆ ಕೊಡಿಸ್ತೀನಿ. ಪೆನ್ಷನಾ? ಮುಂದಿನ ವಾರ ಕೊಡ್ತೀಯಪ್ಪ. ನೋಡು ದಾಖಲೆ ಬೆಳಗ್ಗೆ
ಹೆಂಗಸರು ಮಕ್ಕಳು ಜಗಳ ಕಾಣಲ್ಲ BCM ಹಾಸ್ಟೆಲ್ ಅಂತೆ ಏನು ಬೇಡ, ಅದೇ ಆದೇಶ. ನಿನಗೆ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿರ್ತೀಯ, ಅದಕ್ಕೆ ಅಕೌಂಟ್ಗೆ ಬರುತ್ತೆ ಆಯ್ತಾ, ಸರ್ಕಾರ ಹಾಕಿದ ತಕ್ಷಣ. ರೇಷನ್ ಕಾರ್ಡ್ ಏನಾಗಬೇಕು ಈಗ? ಇದು BPL ಕಾರ್ಡ್ನವರಲ್ಲಿ ಇವರು ಫುಡ್ಡು. ಬನ್ನಿ ಸರ್, ಇಲ್ಲಿ ಒಂದು ಕಾಲು ಕಟ್ಟಾಗಿದೆ ಸರ್, BPL ಕಾರ್ಡ್ ಇದಾಗೈತಂತೆ ಸರ್. ಅದೇನು ಮಾಡ್ಬೋದು? ಒಂದು ಬರಕಲ್ಲಿ ನೋಡ್ದೆ ಇದ್ದ, ಇದು ಮಾಡಿಸ್ತೀನಿ ಬಿಡು. ಏನಕ್ಕ? ಯಾರ್ದು? ಏನಕ್ಕ? ಮಕ್ಕಳು ಇದರಲ್ಲಿ ಇದಾರಂತ, ಗಂಡು ಮಕ್ಕಳು ಅಲ್ಲ, ರೇಷನ್ ಕಾರ್ಡಲ್ಲಿ. ಅಲ್ಲೋ ದುಡ್ಡು ಬಂದಿಲ್ಲ ಯಾರ್ದು. ಅದು ಸರ್ಕಾರ ಹಾಕುತ್ತೆ, ಬಂದಿಲ್ಲ. ಕೇಳ್ತೀನಿ ಈಗ, ಅಸೆಂಬ್ಲಿಲಿ ಕೇಳ್ತೀನಿ. ಸ್ಟಾಪ್ಲರ್ ಪಿನ್ ಮಾಡಪ್ಪ. ಇದೆ ಚೆಕ್ ಮಾಡಿಸ್ತೀನಿ, ನಾನು ಚೆಕ್ ಮಾಡಿಸ್ತೀನಿ. ಇವೆಲ್ಲ ಸ್ಟಾಪ್ಲರ್ ಇಸ್ಕೊಳ್ಳಿ. ಏನು ಜಮೀನ್ದ? ನೆಕ್ಸ್ಟ್ ವೀಕ್ ಬರಕ್ಕೆ, ಮುಂದಿನ ವಾರ ಬನ್ನಿ, ಕೊಡ್ತಾರೆ. ಇಲ್ಲಿ ಆದೇಶ ಪತ್ರ ಏನು? ಖಾತೆ ಆಗ್ಬೇಕು ಬೆಳವಾಡಿ ಸ್ಟಾಪ್ಲರ್ ಹಾಕ್ಕೊಡು. ಸ್ಟಾಪ್ಲರ್ ಬಂದ್ರು ನಿಂತಿತ್ತಂತೆ, ದುಡ್ಡು ಬರೋದು ನಿಂತೋಗಿದೆ ನೋಡಿ. ಪನ್ನ ಮಾತಾಡ್ಸೋಣ, ಸೈನ್ ಹಾಕ್ಲಿಲ್ಲ ಅಂತವ. ನಾನು ಅಲ್ಲ, ಪಿನ್ ನೋಡಿದ್ದಾವನೆ ಡಬಲ್ಲು ಪಿನ್ ನೋಡಿ ನನ್ನ ಕೈಲೇ ಕೊಡ್ತಾನೆ. ಇಲ್ಲಿ ಸೈನ್ ಹಾಕಿ ಕೊಟ್ಟಲ್ಲಿ ನಾನು ಹಾಕ್ಕೊಡ್ತೀನಿ. ಇಲ್ಲಿ ನಿಂದೆ ಕಣಮ್ಮ, ಹಿಂದೆ ಅಕ್ಕ, ಇದು ಪಿನ್ ಆಗಿರಲಿಲ್ಲ, ಎಲ್ಲ ಕಳೆದೋಗ್ಬಿಡುತ್ತೆ ಅಂತ ಆರ್ಡರ್ ಕಾಪಿನ ಅದನ್ನು ಒಂದು ಮಾಡಿದೆ ಅಷ್ಟೇ. ಬೆಳವಾಡಿ ಅದು ಯಾರಪ್ಪ, ಅದು ಯಾರ ಕೊಟ್ಟು ಇದ್ರು. ಇದು ಭರಣಾಪುರದವರು ದುಡ್ಡು ಬರ್ತಾ ಇಲ್ವ? ಈಗ ವೆರಿಫಿಕೇಶನ್ ನಡೀತಿದೆ, ಇನ್ಕಮ್ ಕ್ಯಾಸ್ಟ್ ಅಲ್ಲಿ ಕೊಡಬೇಕು, ಅಪ್ಲೋಡ್ ಆಗಿರುತ್ತೆ, ಬರುತ್ತೆ. ಮಾಡಕ್ಕೆ ಕೊಡ್ತಾರೆ, ಹೋಗು ನೀವು. ಸಾಹೇಬ್ರು ಬಾರ್ದು, ಅವ್ರಿಗೆ ಕೊಡ್ತಾರೆ, ಅದು ಸರಿ ಮಾಡ್ತಾರೆ. ಇನ್ನೊಂದು ದಿವ್ಸ ಬಂದು ಕೇಳಿರ ಹೋಗು, ಬೇಡ ಹೋಗು. ಆಮೇಲೆ ರಜನ ಇನ್ನು 7 ಗಂಟೆಗೆ ಅವ್ರನ್ನ ಕರ್ತೀವಿ. ಪರ್ನ ಹೋಗ್ತೀನಿ, ಹೋಗಲ್ಲ, ಅಲ್ಲಿ ಹೋಗಲ್ಲ. ಇವ್ರನ್ನ ಮಾಡಿಸ್ತೀವಿ. ಇಲ್ಲ ಐತಲ್ಲ, ಅದೇ ಇದೇ ನಿಂದು ನಂದೆ. ಅದೇನಾಗಬೇಕು? ಖಾತೆ ಆಗಿಲ್ವಾ? ಇಲ್ಲ ಸರ್, ಆಗಿಲ್ಲ. ಕರಿಯಪ್ಪ ಯಾರು? ಕರಿಯಪ್ಪ ನಮ್ಮ ಮಾಮ ಇದಂಗೆ ಹೆಂಗೆ ಪಾಲ್ ಬರುತ್ತೆ? ಇಲ್ಲ, ಬರೋಲ್ಲ. ಮತ್ತೆ ತಂದೆ ಗಿರಿಯಪ್ಪ ತಿಮ್ಮಯ್ಯ. ನಮ್ಮದು. ಏಯ್, ಅವ್ರನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳೋ. ನಮ್ಮ ಇವ್ರಿಗೆ ಲೈ ನಮಸ್ತೆ. ನಮ್ಮ ಆಚಾರ್ಯಗೆ ಹೇಳ್ತಿದ್ದೀನಿ. ಸಾಕಾರೆ ಆಯ್ತಾ? ಮಾಡಿಸ್ಕೊಡ್ತೀನಿ. ಅಣ್ಣ, ನಾವೀಗ ಈ ಥರ ಬರ್ತಾ ಇದ್ದೀವಿ. ನಾಳೆ ನಾವು ಮುನ್ನಾರು ಬರೋಕ್ಕೆ ಯಾವ ಥರ ಬರೋದು, ಯಾವ ಮೆಸೇಜ್ ಬೇಕಣ್ಣ? ನಾಳೆ ಇಲ್ಲ, ನಾಳೆ ನಾನಿರಲಿಲ್ಲ. ವಾರ ಈಗ ಹಿಂಗೆ ಬರೋದು. ಸೋಮವಾರ ಇರ್ತೀನಿ. ಸೋಮವಾರ ಬರ್ತಿರಲ್ಲ, ಯಾವ ಥರಕ್ಕೆ ಬಂದು ನಿಮ್ಮನ್ನು ವಿಚಾರಣೆ ಮಾಡಿರಿ ಏನು? ಅದು PDO ಕಡೆ PDO ಅವ್ರಿಗೆ ಅಲ್ಲಿ ಹೋಗಿ ಒಂದು ಮಾತಾಡೋಕ್ಕೆ ಹೇಳ್ತಿದ್ರು. ಸಿಟಿಗೆರೋದು ಇವ್ರ ನಂಬರ್ ತೊಗೊಳ್ಳಿ, ಅವ್ರ ನಂಬರ್ ಸರ್ವೆಗೆ ಹೋಗಿದ್ರಂತಲ್ಲ ಇವತ್ತು. ಸರ್ವೆ ಅದು ಬಗೆಹರಿದೈತೆ ಸರ್, ಅದು ಬಗೆಹರಿದೈತೆ. ಏನು ಬಗೆಹರಿದೈತೆ. ಈಗ ನಾವು ಹಕ್ಕುಪತ್ರ ಕೊಡಬೇಕು ಅವ್ರಿಗೆ. ಅದನ್ನು ರೆಸೊಲ್ಯೂಷನ್ ಮಾಡಿ ಹೌಸಿಂಗ್ ಬೋರ್ಡಿಗೆ ಕಳಿಸ್ಬೇಕು. ನಾವು ಹೌಸಿಂಗ್ ಬೋರ್ಡಿಗೆ ಕಳಿಸಿ ನಿಗಮಕ್ಕೆ ಕಳಿಸಿದ್ಮೇಲೆ ವಸತಿ ನಿಗಮಕ್ಕೆ ಅಲ್ಲಿಂದ ಹಕ್ಕುಪತ್ರ ಬರ್ತವೆ. ಬಂದಮೇಲೆ ನಾವು ಕೊಡ್ತೀವಿ. ಆ ಥರ ಅದಕ್ಕೆ ಪ್ರೊಸೀಜರ್ DC ಮಾಡಿಸ್ಬೋದಾ? ಅದನ್ನ ಹೆಂಗೆ ಫಾಲೋ ಅಪ್ ಮಾಡ್ಕೊಂಡು ನೀವು ಯಾರು ನಮ್ಮ ಹುಡುಗನ ಫೋನ್ ನಂಬರ್ ಇಟ್ಕೊಳ್ಳಿ, ಹೇಳ್ತಾರೆ. ಏನಾದ್ರು ಏನಕ್ಕೆ BCM ಹಾಸ್ಟ್ಲು ಪನ್ನಾಗಿದ್ದು? BCM ಎಲ್ಲಿದ್ದಾರೆ? ಯಾರು ಹಿಡ್ಕೊಂಬೋಗು?
ನೀವು ಇಷ್ಟೇ ಜನ ಆಗ್ಲಿಂದ ಇದ್ದೀರಾ, ಅಲ್ಲಿ ಇನ್ನೂ ಜನ ಜಾಸ್ತಿ ಅವ್ರೆ. ನಾವು ಈಗ ಬರೋಣ. ಮಾಡಿಸಿ ಬಿಡೋಣ. ಹಾಂ ಸರಿ ಸರಿ. ಫೋನ್ ಮಾಡ್ಕೊಬಿಟ್ಟು PDO ಬರ್ತಾರೆ. ನಿಮ್ಮ ಫೀಲ್ಡಲ್ಲಿ ಆಗ್ಬಿಡ್ಲಿ ಸರ್. ಮಾಡಿಸಿ ಆಗತ್ತೆ, ಸುಮ್ಮನಿರಕ್ಕ ನೀನು ವರಿ ಮಾಡಬೇಡ. ಇಷ್ಟೇ ಆಗೈತೆ, ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ. ಇಲ್ಲ ಮಾಡಿಸ್ತೀನಿ, ಖಂಡಿತ ಮಾಡಿಸ್ತೀನಿ. ನಿಮ್ಮ ಬಗ್ಗೆ ಗೌರವ ಇದೆ. ಖಂಡಿತ ಮಾಡಿಸ್ತೀನಿ. ಅಳತೆ ಎಲ್ಲ ಮಾಡಿದ್ದಾರೆ, ಏನು ಅಳತೆ ಮಾಡಿದ್ದಾರೆ ಈಗ ನೋಡಿ ಸರ್. ಏನು ಅವ್ರು ಅವಾಗಿಂದ ಹೇಳ್ತಾರೆ ಬೇರೆ ಜಾಗ ಬಿಟ್ಟು ಸೌಭಾಗ್ಯ ಲಕ್ಷ್ಮಿ ಸಂಘ, ಅದು ವಿಜಯಲಕ್ಷ್ಮಿ, ಎರಡೂ ಲಕ್ಷ್ಮಿನೇ. ಏನಾಗ್ತದೆ ಮಾಡಿದ್ರಂತೆ ಕೇಳಿದೆ. ಡಾಕ್ಟ್ರೇ ಬನ್ನ ನಿಮ್ ಬರ್ತಾ ಇಲ್ಲ, ಇಲ್ಲಿ ಅಜ್ಜಿಗೆ ಒಂದು ಬೋರ್ದು ಇಟ್ಕೊಂಡಿರು, ಅಜ್ಜಿ ಕೊಡ್ಬೇಕು. ಬಾಯ್ಲಿ ಈ ಕಡೆ ಒಂದೇ ಮನೆಯವ್ರಿಗೆ ಇಬ್ಬರಿಗೆ ಬಂದಿದೆಯಂತೆ ಲಾಟ್ರಿಲಿ. ಮತ್ತೆ ಅದಂಗೆ ಮೋಸ ಅಲ್ಲ ತಾನೆ ಅದನ್ನು. ನೀವೊಂದು ಕಾನೂನು ಮಾಡ್ಕೋಬೇಕು ತಾನೆ, ಒಂದೇ ಮನೆಯವ್ರಿಗೆ ಎರಡು ಬಂದಾಗ ಇದನ್ನ ತೆಗಿಬೇಕು ಅನ್ನೋದೊಂದು. ಅದು ಬುದ್ಧಿವಂತರು ಹಾಕಿರ್ತಾರೆ ಸರ್. ನಾವು ಏನಾಗಬೇಕು, ನಮಗೆ ತಿಳಿದೇ ಇದ್ದವ್ರು ಏನಾಗ್ಬೇಕು ನಾವು. ಅದೊಂದೇನೋ ಒಂದು ಸ್ವಲ್ಪ ಇದಾಗೈತೆ ಮೇಡಮ್, ಕೇಳ್ತೀನಿ. CEO ಮೇಡಮ್ ಕೇಳ್ತೀನಿ, ಅದೊಂದು ಸಪ್ರೇಟ್ ಮಾಡಿ. ಇವೆರಡರಲ್ಲಿ ವಿಜಯಲಕ್ಷ್ಮಿಗೋ ಯಾವ್ದಕ್ಕಾರೋ ಸೌಭಾಗ್ಯ ಲಕ್ಷ್ಮಿಗೋ ಯಾವ್ದಕ್ಕಾರೋ ಒಂದು ಕೊಡ್ಬೇಕು. ಒಂದು ನಿಮಿಷ ಅವ್ರೇನೋ ರಜಾ ಇದಾರಂತಲ್ಲ CEO ಮೇಡಮು, ಬಂದಾಗ ಮಾಡೋಣ. ಮೇಡಮ್ ರಜೆ ಇದಾರಣ್ಣ, CEO ಮೇಡಮ್ ಬರಲಿ, ಬಂದ ತಕ್ಷಣ ಕೇಳ್ತೀನಿ. ಸೋಷಿಯಲ್ ವೆಲ್ಫೇರ್ ಯಾರಿದ್ದಾರೆ ಹಾಸ್ಟೆಲ್ದು? ಎಸ್ ಹಣ ಏನು ಹೇಳಿದ್ನಲ್ಲ ಅವತ್ತು. ಸರ್ ಇದು ಸರ್ ಕಾಲಾಗಿದೆ. ಕಾಂಟ್ರಾಕ್ಟ್ ಬೇಸ್ ಯಾವ ಹುದ್ದೆಗೆ? ಲ್ಯಾಬ್ ಟೆಕ್ನಿಷಿಯನ್ ಕಾಂಟ್ರಾಕ್ಟ್ ಬೇಸ್ PHC ಕೊಟ್ಟಿದ್ದೆ, ಮೊನ್ನೆ ಹೋಗಿದ್ದೆ. ಚೆಕ್ ಮಾಡಿಸ್ತೀನಿ. ಬಂದಾಗ ನಮ್ಮ ಶಾಂತಣ್ಣವ್ರ ಸಿಸ್ಟರ್ ನಾನು ಚೆಕ್ ಮಾಡಿ ಹೇಳ್ತೀನಿ. ಚೆಕ್ ಮಾಡ್ತೀನಿ. ಅಲ್ಲ ಕಣ, ಹೌದಾ? ಈ ಕಸಂಬಡಿ ಅಣ್ಣನ ಕಂಚಿನ ಪುತ್ತಳಿ ಓಪನ್ ಅವತ್ತು ಅಂತ ಊರಲ್ಲಿ ಮಾಡಿಸಿ ಕಳಿಸ್ತೀನಿ. ಬೆಳಗ್ಗೆ ಮಾಡಿಸಿ ಅಲ್ಲಿ ಇಲ್ಲ, ಅವರು ಓಪನ್ ಫೀಲ್ಡಲ್ಲಿ ಅಲ್ಲಿ ಇದನ್ನ ಹಾಕ್ತಾರಲ್ಲ ಸ್ಟೆಪ್ಸ್, ಆ ಥರದ್ದು. ಹಾಂ, ಅದೆಲ್ಲ ಪರ್ಮಿಷನ್ ತೊಗೊಂಡಿದ್ದಾರೆ. ವರ್ಷಬಲ್ಲಿ ಪರ್ಮಿಷನ್ ತೊಗೊಂಡಿದ್ರಲ್ಲ ಬಣ್ಣ NOC. ಅದು NOC ತಗೋಪ್ಪ, ಮತ್ತೆ ಇಡ್ಬೇಕಾರೆ ಕಂಚಿಂದು. ರಾಜಪ್ಪ ಫೋನ್ ಮಾಡಿ ನೋಡ್ತೀನಿ. ರಾಜಪ್ಪ ಇದೊಂದು ಸರ್ವೆ ಕರೋ छोड़ತೀನಿ ಕತೆ. ಅಲ್ಲ, ಸರ್ವೆ ಆದ್ಮೇಲೆ ಎಷ್ಟು ಫೈನಲ್ ಇಯರ್ ಏನು ಓದ್ತಾ ಇದ್ದಾಳೆ? ಫೈನಲ್ ಇಯರ್ ಡಿಪ್ಲೊಮಾ ಎಲ್ಲಿ? ಬೆಂಗಳೂರಲ್ಲಿ. ಹಾಸ್ಟೆಲ್ ಅಮ್ಮ ಹಾಸ್ಟೆಲ್ ಫೀಸ್ ಹೋದ ವರ್ಷ ಮಾಡಿ ಚೆನ್ನಾಗಿ ಓದ್ತಾ ಇದ್ದಾಳೆ. ಓದ್ತಾ ಇದ್ದಾಳೆ. ಎಷ್ಟು ಪರ್ಸೆಂಟ್ ತೊಗೊಂಡು? ಫಸ್ಟ್ ಕ್ಲಾಸ್ ಇದ್ದಾಳೆ. ಇದೊಂದು ಫೈನಲ್ ಇಯರ್ ಇದೆ ಸರ್, ಜಾಬ್ ಇದೊಂದು ನಾನು ಮಾಡ್ತೀನಿ. ಇಟ್ಕೊಂಡಿರು, ನಾಳೆ ನಾಡ್ದು ಸಿಗಲ್ಲ. ನಾನು ಹಂಗೂ 2-3 ದಿನ ಮಗನ ಕರ್ಕೊಂಬಂದೆ. ನೀವು ಹೌದಾ? ಶುಕ್ರವಾರ ಎಲ್ಲ ಅವಳು ಮತ್ತೆ ಈಗ ಕಾಲೇಜ್ಗೆ ಹೋಗಿದ್ದಾಳೆ. ಹೋಗಲಿ, ತೊಂದರೆ ಇಲ್ಲ. ಮತ್ತೊಂದು ಸಲ ನಾನು ನಾಳೆ ಇರ್ತೀನಿ, ಮತ್ತು ಬುಧವಾರ ಗುರುವಾರ ಇರಲ್ಲ, ಶುಕ್ರವಾರ ಇರ್ತೀನಿ. ನಾಳೆ ಇರ್ತೀನಿ, ಎಲ್ಲರೂ ಇರ್ತೀನಿ. ಇಲ್ಲಿ ಹಳ್ಳಿ ಕಡೆ ಹೋಗಿ ಬುಕ್ಕಾಪಟ್ಟಣ ಹೊರಟೋಗ್ತೀನಿ. ಬೆಳಗ್ಗೆ ಬೇಗ 8 ಗಂಟೆಗೆ ಬರಬೇಕು. ಓಕೆ, ಎಷ್ಟಂತೆ ಹಾಸ್ಟೆಲ್ ಫೀಸ್? ಸರ್ ಅದೇ ಈ ಸಲ 6,000 ಜಾಸ್ತಿ ಮಾಡಿದ್ದಾರೆ. 31,000 ನಾನು ಅಷ್ಟು ತರ್ತೀನಿ ಬಾ ಬೆಳಗ್ಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಫೋನ್ ಏನು ಬೇಡ, ತೊಂದರೆ ಇಲ್ಲ. ಬೆಳಗ್ಗೆ 8 ಗಂಟೆಗೆ ಬನ್ನಿ. ಸರ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, 6 ತಿಂಗಳಾಗಿದೆ. ಸಂಬಳ ಯಾರು ಕೂಲಿ ಮಾಡ್ಕೊಂಡು ತಿನ್ನೋರು? ಅಲ್ಲ, ಸಂಬಳ ಬಂದಿರುತ್ತೆ 1 ಲಕ್ಷ. ಇಲ್ಲ ಸರ್, ಮೀಟ್ರ್ ಇದೆ ಸರ್, ಅವರು ಪರ್ಮನೆಂಟ್ ಆಗಿಲ್ಲ ಸರ್. ಪರ್ಮನೆಂಟ್ ಅದೆಲ್ಲ ನೋಡಲ್ಲ. 1,20,000 ಮೇಲೆ ಟೆಂಪರರಿ ಸರ್, ಕಾಂಟ್ರಾಕ್ಟ್ ಇಲ್ಲ ಸರ್. ಅದೇ ಮಗ ಅವ್ರು ತಂಡ ಬೆಸ್ಕಾಂ ಆಫೀಸಿಗೆ ಕಟ್ತಾರೆ.
ಅದಕ್ಕಾಗಿ ಇದು ಈ ಥರ ಮಾಡಿದ್ದಾರೆ ಸರ್ ದುಡ್ಡು ಸುಲಿ ಮಾಡಿ ಸರ್ ತಾಡೆ ಫೋನ್ ಪೇಲಿ ಕಳಿಸ್ತಾರಲ್ಲ ಬೇರೆ ಕೆಲಸ ಮಾಡೋದು ಸರ್. ಆ ದುಡ್ಡನ್ನ ಅದು ತಗೊಂಡೋಗಿ ಕಳಿಸ್ತಾರೆ. ನಿಮ್ಮ ಅಕೌಂಟ್ಗೆ ಯಾಕೆ ಬರುತ್ತೆ ಅವ್ರ ಅಕೌಂಟಿಗೆ ಬರೋದಿಲ್ಲಮ್ಮ. ಹಾಕ್ತಿದ್ದಾರೆ ಸರ್ ಈಗ APL ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಮತ್ತೆ BPL ತಗೊಳ್ಳೋದೇ ಇಲ್ಲ. ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಫುಡ್ ಇನ್ಸ್ಪೆಕ್ಟರ್ ಯಾರು ಔಷಧಿ ಕೊಟ್ಟಿದ್ರು ಅವ್ರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ನೋಡಿ ಮಾಡ್ಕೊಡಿ ಅಂತ. ಬಾಯ್ಲಿ ಎಷ್ಟು ಜನ ಇದ್ದಾರೆ? ಫಸ್ಟ್ ಏನಿಲ್ಲ ಬರಲಿ ಮಾಡಿಸ್ಕೊಡ. ಈಗ ಎಲ್ಲರಿಗೂ ಬರುತ್ತೆ 8ನೇ ತಾರೀಕು ನೆಕ್ಸ್ಟ್ ಏನು ತಾಯಿ ಅದು ಕೊಡಕ್ಕೆ ಹೇಳ್ಬೇಕಣಪ್ಪ. ಕಾತ್ರ ಕಾಳು ಕುಡಿಪ ಬೇರೆಯವ್ರು ಕಾತರ ಕಾಳಲ್ಲ ಸರ್ ಮದಿನ ಅಲ್ಲ ಅಲ್ಲಿ ಹಿಂದ್ಗಡೆ ಹನ್ನೊಂದು ಗೊತ್ತಿಲ್ವ ನೀನು ಕತೆ ನೀನು ಜೋಡಿ ಬೋರ್ ಹಾಕೊಟ್ಟಿರ್ಲ್ವ ಅವಾಗ? ಕಂಪ್ಯೂಟರ್ ಪಾಣಿನಲ್ಲಿ ಒಂದು ವರ್ಷ ಆಯ್ತು. ಮೊದಲು ಮಟ್ಟಿಗೆ ಬೋರ್ ಹಾಕೊಟ್ಟಿದ್ದೆ ಮರಿತೀನಿ ನಾನು. ಓಡಾಡ್ತಿಲ್ಲ ಸರ್, ನಾನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಸರ್. ಹೇಳಿದ್ದೀನಿ ಮಾಡಿಸ್ಕೊಡ್ತಾರೆ ಬಿಡು. ಪಾಣಿ ಬಂದಿತ್ತು, ಕಂಪ್ಯೂಟರ್ ಪಾಣಿ ಆ ಥರ ಬಂದಿತ್ತು ಮೇಡಮ್. ಜಗಳ ಆಡ್ತೀಯ? ಹೆಂಗ್ ಆಡೋದು ಹೇಳ್ಕೊಡ್ ನಂಗೆ. ಪತ್ರ ಹಳೆ ಪಾಣಿ ಎಲ್ಲ ಕೊಟ್ಟಿದ್ದೀವಿ. ಮಾಡಿಲ್ಲ. ಮಾಡಿಸ್ಕೊಡ್ತೇನೆ. ಈಗ ಏನು ಮಾಡ್ಬೇಕು? ಅಷ್ಟು ಇದ್ದ ಒಂದು ಬರ್ತಾ ಇಲ್ಲ ಅಂದ್ರೆ ವೆಯ್ಟ್ ಮಾಡ್ಬೇಕು. ಅರ್ಜಿ ಹಾಕು, ಲೋನ್ ಕೊಡಿಸ್ತೀನಿ, ಕುರಿ ತಗೊಂತ. ಬೇಗ ಈ ಕಡೆ ಅಲ್ಲ ಅವ್ರದ್ದು ರೇಷನ್ ಕಾರ್ಡ್ ನಿಮ್ದ್ರೊಳಗಿದೆ, ಮತ್ತೆ ಅದನ್ನ ತೆಗ್ಸಿ. ತೆಗಿಯಲ್ಲ ನಾವು ಯಾರು ತಾಲೂಕು ಆಫೀಸಲ್ಲಿ ಹತ್ರ ಆಗಲ್ಲ ಅಂತ. APL ಕಾರ್ಡು ಯಾರಿಂದ APL ಕಾರ್ಡ್ ಆಗಿರುತ್ತೆ ಅವ್ರನ್ನ ತೆಗಿಯಲ್ಲ ಸರ್, ಇವ್ರನ್ನ ತೆಗಿತೀವಿ ಆ ಥರ. ಮತ್ತೆ ಹೊಸದಾಗಿ ಹಾಕೊಂಡ್ಬಿಡ್ತಾರೆ. ತೆಗೆಸ್ಕೊಂಡ್ಬಿಟ್ಟು ಹೊಸದು ಅರ್ಜಿ ಕೊಡ್ಬೇಕು. ನೀವು ಹೊಸ ಅರ್ಜಿ ಕೊಡ್ಬೇಕು. ಅಲ್ಲಮ್ಮ, ನೀವೇ ಆ ಕಾರ್ಡಿಂದ ಈಚೆ ಬಂದ್ಬಿಡಿ, ಈಚೆ ಬಂದು ಹೊಸ ಕಾರ್ಡ್ ಹಾಕೋಬೇಕು. ಅದಾದ್ರೂ ಮಾಡ್ತಿಲ್ವಲ್ಲ ಮೇಡಮ್? ಮಾಡ್ಬೋದು, ಆನ್ಲೈನಲ್ಲಿ ಅರ್ಜಿ ಕೊಡಿ. ಈಗ ಬನ್ನಿ, ಇನ್ಯಾರು ಸ್ವಾಮಿ ಹೇಳಿ. ನೀರಿಲ್ಲ, ಅದೇ ಕುಡಿತಾ ನೀರು. ಗಿಡಗಳು ಬಾಳೆ ಗಿಡಗಳೆಲ್ಲ ಆಳಾಗೋದು. ಸಭೆಗೆ ಬರುತ್ತೆ. ಹೌದು ಮೇಡಮ್, ಹೌದು. ಅದು ಡೀಟೇಲ್ ಗುರು ಮಾಡೋಕ್ಕಾಗಲ್ಲ.